ಜೋಶಿ ಅವರು ಬಿಜಾಪುರಕ್ಕೆ ಬಂದಾಗ ಈ ವಿಷಯ ಯಾಕೆ ತೆಗೆದ್ರು? ವಿಜಯೇಂದ್ರ ಅವರು ಈ ವಿಷಯ ಯಾಕೆ ಕೆಣಕ್ತಾ ಇದ್ದಾರೆ? ಅವರದೇ ಪಕ್ಷದ ನಾಯಕರು, ಅವರದೇ ಪಕ್ಷದ ಶಾಸಕರಾದಂಥ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇವರು ಬಡವರ ದುಡ್ಡನ್ನು ಸತ್ತ ಹೆಣದ ಮೇಲೆ ದುಡ್ಡು ಗಳಿಸಿದ್ದಾರೆ, 40,000 ಕೋಟಿ ಗಳಿಸಿದ್ದಾರೆ. ಆ ಗಳಿಕೆ ಬಗ್ಗೆ ಇವರು ಭ್ರಷ್ಟಾಚಾರ ಮಾಡಿದ ಬಗ್ಗೆ ಕೆಣಕಿದ್ದಾರೆ ಅವರು. ಇವ್ರ ಹತ್ರ ದಮ್ ಇದ್ದಿದ್ರೆ, ಜೋಶಿ ಹತ್ರ ದಮ್ ಇದ್ರೆ, ವಿಜೇಂದ್ರ ಹತ್ರ ದಮ್ ಇದ್ರೆ ಇವರು ಆ ವಿಷಯದ ಬಗ್ಗೆ ಮಾತಾಡಬೇಕಾಗಿತ್ತು. ಇಲ್ಲಿ ಬಿಜಾಪುರ ಬಂದಾಗ ವಿಜಯೇಂದ್ರನಂತ ರಾಜ್ಯದ ಅಧ್ಯಕ್ಷ ರಾಜಾ ಹುಲಿ ಮಗ, ಇದು ರಾಜಾ ಹುಲಿ ಮಗ ಅಲ್ಲ, ರಾಜಾ ಹುಲಿ ಮಗ ಇಲಿ, ಇದು ರಾಜಾ ಹುಲಿ. ಇದು ಬಿಜಾಪುರಕ್ಕೆ ಬಂದು ಬಸನಗೌಡ ಪಾಟೀಲ್ ಹತ್ರ ಹೆಸರು ಎತ್ತಲು ಧೈರ್ಯ ಇಲ್ಲ ಇವರಿಗೆ. ಭ್ರಷ್ಟಾಚಾರ ನಾವು ಮಾಡಿಲ್ಲ, ಬಸನಗೌಡ ಸುಳ್ಳು ಹೇಳ್ತಿದ್ದ ಹೇಳಬೇಕು, ತನಿಖೆ ಆಗಬೇಕಾಗಿತ್ತು. 2,500 ಕೋಟಿ ರೂಪಾಯಿ ನನಗೆ ಕೇಳಿದ್ರು ಪಕ್ಷದವರು, ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ರು. ಕೇಂದ್ರ ಸರ್ಕಾರ ತನಿಖೆ ಮಾಡಬೇಕಾಗಿತ್ತು ಬಸನಗೌಡರ ಮೇಲೆ, ಯಾಕೆ ತನಿಖೆ ಮಾಡಲಿಲ್ಲ? ಆರೋಪ ಅಲ್ವಾ, ಭ್ರಷ್ಟಾಚಾರದ ಆರೋಪ ಅಲ್ವಾ ಕೇಂದ್ರ ಸರ್ಕಾರದ ಮೇಲೆ, ಪಕ್ಷದ ಮೇಲೆ? 40,000 ಕೋಟಿದು ಆರೋಪ ಅಲ್ವಾ ಇದು? ನೀವು ಮಾಡಿದ ಎಲ್ಲ ಹಗರಣಗಳು ಹೊರಗೆ ಹಾಕ್ತಂತ ಹೇಳಿದ್ದಾರೆ, ಅದಕ್ಕೆ ನೀವು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿದ್ದೀರಿ. ನಿಮ್ಮ ಎಲ್ಲ ರಂಧ್ರಗಳು ಕ್ಲೋಸ್ ಆಗಿದ್ದಾವೆ. ಇವತ್ತು ಬಸನಗೌಡರ ಹೆಸರನ್ನು ಹೇಳಿ ಮಾತಾಡ್ಲಿಕ್ಕೆ ನಿಮಗೆ ಧೈರ್ಯ ಇಲ್ಲ, ಎಲ್ಲ ರಂಧ್ರಗಳು ಮುಚ್ಕೊಂಡು ಕೂತಿದ್ದೀರಿ ನೀವು. ನಾಚಿಕೆ ಬರಬೇಕು ನಿಮಗೆ. ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು. ಮಾನ ಮರ್ಯಾದಿದ್ದರೆ ಪ್ರತಿಭಟನೆ ಅಂದ್ರೆ ಏನು ಅರ್ಥ, ಅದು ಯಾಕೆ ಮಾಡ್ಬೇಕು ಅಂತ ತಿಳ್ಕೊಬೇಕು ಅವರು. ಪ್ರತಿಭಟನೆ ಮಾಡಿರಿ ಬಸನಗೌಡ ವಿರುದ್ಧ, ಸುಳ್ಳು ಆರೋಪ ಮಾಡಿದ ಮಾಡಿರಿ, ಸುಳ್ಳಿದ್ರೆ. ನೀವೆಲ್ಲರೂ ಮೌನ ವಹಿಸಿದ್ದೀರಂದ್ರೆ ಜನರಿಗೆ ಮೋಸ ಮಾಡಿದ್ದೀರಿ, ಆ ದುಡ್ಡನ್ನು ಎತ್ತಿ ಹಾಕಿದ್ದೀರಿ, ಭ್ರಷ್ಟಾಚಾರ ಮಾಡಿದ್ದೀರಿ, ನೀವೆಲ್ಲರೂ ಪಾಲ್ಗಾರಿದ್ದೀರಿ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು.